ಕಳೆದೊಂದು ವಾರದಿಂದ ಕಂಡು ಕೇಳರಿಯದ ಮಹಾಮಳೆ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಇದೀಗ ರಾಜ್ಯದ ಇತರೆ ಭಾಗಗಳಿಗೆ ಮಳೆ ಶಿಫ್ಟ್ ಆಗಿದೆ. ಧಾರವಾಡ ಮಳೆಯಿಂದ ಮತ್ತೆ ಪ್ರವಾಹ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ. ಕರುನಾಡಲ್ಲಿ ಮತ್ತೆ ಜಲಾಸುರನ ರುದ್ರ ತಾಂಡವ. ಮಹಾಮಳೆಗೆ ಸಾಲು ಸಾಲು ಅವಾಂತರ, ನೆರೆ ಭೀತಿ. ಕೆಲ ದಿನಗಳಿಂದ ಬೆಂಗಳೂರು ಬಿಟ್ಟು ರಾಜ್ಯದ ಇತರೆಡೆ ಸ್ವಲ್ಪ ಬಿಡುವು ನೀಡಿದ್ದ ವರುಣ ಮತ್ತೆ ಧೋ ಅಂತ ಸುರಿಯಲಾರಂಭಿಸಿದ್ದಾನೆ. ಈಗಾಗಲೇ ಮಹಾಮಳೆಯಿಂದ ತತ್ತರಿಸಿದ್ದ ಜನರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮರಣ ಮಳೆ ಸುರಿತಾ ಇದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಳವಿ ಗ್ರಾಮದಲ್ಲಿ ದಂಡಪ್ಪ ಬಸಪ್ಪ ಮಾಲದಿನ್ನಿ ಎಂಬ ಯುವಕ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಆರ್ಭಟಿಸ್ತಾ ಇದೆ. ಹಿರೇಮಳಗಾವಿಯ ಹಳ್ಳದಲ್ಲಿ ಅಳವಡಿಸಿದ್ದ ಪಂಪ್ ಸೆಟ್ ತರಲು ಹೋಗಿದ್ದಾಗ ಕೊಚ್ಚಿ ಹೋಗಿದ್ದ ಯುವಕ ದೇವೇಂದ್ರನ ಶವ ಪತ್ತೆಯಾಗಿದ್ದು, ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದ ಹಿರೇಹಳ್ಳದ ಬಳಿ ಇವತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಹಳ್ಳದಲ್ಲಿ ಅಳವಡಿಸಿದ್ದ ಪಂಪ್ ಸೆಟ್ ತರಲು ಹೋಗಿದ್ದಾಗ ಏಕಾಏಕಿ ನೀರು ನುಗ್ಗಿದೆ. ಪರಿಣಾಮ ನಡುಗಡ್ಡಿಯಲ್ಲಿ 5 ಸಾವು ಬದುಕಿನ ನಡುವೆ ಹೋರಾಡ್ತಿದ್ರು. ಈ ವೇಳೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರನ್ನ ರಕ್ಷಿಸಿ ದಡಕ್ಕೆ ಕರೆತಂದ್ರು. ವಿಜಯಪುರ ತಾಳಿಕೋಟೆ ತಾಲೂಕಿನ ಸೋಗಲಿ ಗ್ರಾಮದಲ್ಲಿ ಭಾರೀ ಮಳೆಯಿಂದ ನೋಡುತ್ತಲೇ ಸೇತುವೆ ತಡೆಗೋಡೆ ಕೊಚ್ಚಿಕೊಂಡು ಹೋಗಿದೆ. ಪರಿಣಾಮ ಹಲವು ಗ್ರಾಮಗಳು ತಾಳಿಕೋಟೆ ಪಟ್ಟಣದ ಸಂಪರ್ಕ ಕಡಿದುಕೊಂಡಿವೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆ ಸುರಿತಾ ಇದ್ದು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಹೊನ್ನಕಿರಣಗಿ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇದ್ದು, ಯಲ್ಲಮ್ಮ ಕೆರೆ ಕೋಡಿ ಹರಿದಿದ್ದು ಹಲವು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಅಲ್ಲದೆ ಗುರುಮಿಟ್ಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದ್ದು, ರೈತರ ಜಮೀನುಗಳಿಗೂ ನೀರು ನುಗ್ಗಿ ಅಪಾರ ಬೆಳೆ ನಾಶವಾಗಿದೆ. ಭೀಮಾ ನದಿಗೆ ಭಾರೀ ಪ್ರಮಾಣದ ಒಳಹರಿವಿದ್ದು, ವಡಗೇರಾ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ನೀರು ಬಿಡಲಾಗಿದೆ. ಹೀಗಾಗಿ ಭೀಮಾ ತೀರದ ಹಲವು ದೇಗುಲಗಳು ಮುಳುಗಡೆಯಾಗಿವೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣ ಆರ್ಭಟಿಸಿದ್ದು, ಹಿರೇಬೈಲ್ ಸಮೀಪ ರಾಜ್ಯ ಹೆದ್ದಾರಿಯಲ್ಲಿ ಧರೆ ಕುಸಿತವಾಗಿದೆ. ಪರಿಣಾಮ ಹಿರೇಬೈಲ್ ಕೊಟ್ಟಿಗೆಹಾರ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಅವಾಂತರ ಸೃಷ್ಟಿಸಿದ್ದು, ಸೊರಬ ತಾಲೂಕಿನ ಹಾಯ ಗ್ರಾಮದಲ್ಲಿ ಹಲವು ಮನೆಗಳು ಕುಸಿದಿದ್ದು, ಜನ ನಿರಾಶ್ರಿತರಾಗಿದ್ದಾರೆ. ಇತ್ತ ಮಂಡ್ಯ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಯಲ್ಲೂ ಮಹಾಮಳೆ ಆತಂಕ ಸೃಷ್ಟಿಸಿದ್ದು, ಹಲವು ಅವಾಂತರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಇನ್ನು 3-4 ದಿನ ಭಾರೀ ಮಳೆ ಅಲರ್ಟ್ ಘೋಷಿಸಲಾಗಿದ್ದು, ಮತ್ತೇನು ಆಘಾತ ಕಾದಿದೆಯೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಮಳೆ ಧೋ ಅಂತ ಸುರಿತಾ ಇದ್ದು, ರೈತನ ಬದುಕು ಮೂರಾಬಟ್ಟೆಯಾಗಿದೆ. ಆದರೆ ಸರ್ಕಾರ ಮತ್ತು ಅಧಿಕಾರಿಗಳು ಮಾತ್ರ ಗಾಢ ನಿದ್ದೆಯಿಂದ ಎಚ್ಚೆತ್ತಿಲ್ಲ. ಮನೆ ಮಠ ಕಳ್ಕೊಂಡವರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ತಿಂಗಳಾಯ್ತು, ಇರಲು ಮನೆಯಿಲ್ಲ, ತಿನ್ನಲು ಅನ್ನವಿಲ್ಲ. ಪರಿಹಾರ ಮರೀಚಿಕೆ, ಅಧಿಕಾರಿಗಳದ್ದು ಕೇವಲ ಭರವಸೆ. ಕಳೆದ 3 ತಿಂಗಳಿನಿಂದ ರಾಜ್ಯದಲ್ಲಿ ಮಳೆಯೂ ಮಳೆ. ಅದೆಷ್ಟೋ ಮನೆಗಳು ನೆಲಸಮವಾಗಿವೆ. ಸಾವಿರಾರು ಎಕರೆ ಕೃಷಿ ಭೂಮಿ ಮಳೆಯಲ್ಲಿ ಕೊಚ್ಚಿ ಹೋಗಿ ರೈತ ಕಂಗಾಲಾಗಿದ್ದಾನೆ.
ಆದ್ರೆ ಸರ್ಕಾರದ ಪರಿಹಾರ ಮಾತ್ರ ಕೇವಲ ಭರವಸೆಯಾಗಿಯೇ ಉಳ್ಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವರುಣನ ಅಬ್ಬರಕ್ಕೆ ಜನ ತತ್ತರಿಸಿದ್ರು. ಬೆಣ್ಣೆಹಳ್ಳ ಮತ್ತು ತುಪ್ರಿಹಳ್ಳದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಹಾನಿಯಾಗಿತ್ತು. ಆದರೆ ಈವರೆಗೆ 1 ಪೈಸೆ ಪರಿಹಾರವೂ ಸಿಕ್ಕಿಲ್ಲ. ಸರ್, ಟೋಟಲ್ ಈರುಳ್ಳಿ, ಆನಂತರ ಹತ್ತಿ ಹೊಲ, ಉದ್ದು, ಹೆಸರು, ಆನಂತರ ಗೋವಿನ ಜೋಳ, ಟೋಟಲ್ ಕ್ರಾಪ್ಸ್, ಮುಂಗಾರಿ ಕ್ರಾಪ್ಸ್ ಅನ್ನೋದೈತೆ ಇಷ್ಟು ಹಾಳಾಗಿದೆ. ಪರಿಹಾರ ಇನ್ನೂ ಯಾವುದೂ ಬಂದಿಲ್ಲ. ವಿಮಾ ಮಾಡಿಸೈತ್ರಿ, ಎಲ್ಲ ಪೀಕಿಗೂ ಮಾಡಿಸ್ಯಾರ, ಯಾವುದೂ ಇನ್ನೂ ಬಂದಿಲ್ಲ. ಈಗ ನೋಡ್ರಿ, ಹೆಸರು ಒಂದಿಷ್ಟು ಏನು ಹೊಲ ಉಳಿದಿದ್ವು ತಿರೇಕ ಮಳೆಯಿಂದ ಮೊಳಕೆ ಬಂದವು. ಉದ್ದು ಇನ್ನೂ ಮೊಳಕೆ ಬಂದಿಲ್ಲ, ಆದ್ರೆ ಅದೆಲ್ಲ ಕೊಳೆತು ನಾರುವಂಥ ಸ್ಥಿತಿಗೆ ಬಂದೈತಿ. ಬೀದರ್ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಅಪಾರ ಪ್ರಮಾಣದ ಸೋಯಾ, ತೊಗರಿ, ಉದ್ದು, ಹೆಸರು ಬೆಳೆ ಹಾಳಾಗಿದೆ. ಮಳೆಯಿಂದ ಬೆಳೆ ಹಾನಿಯಾಗಿರೋದು ಸೋಯಾಬೀನ್ ಬೆಳೆಯಲ್ಲಿ ಸುಮಾರು 25,611 ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾ ಬೆಳೆಯಲ್ಲಿ ಅತಿ ಹೆಚ್ಚಿನ ಬೆಳೆ ಹಾನಿಯಾಗಿರುತ್ತೆ. ಎರಡನೇ ಅತಿ ಹೆಚ್ಚಿನ ಬೆಳೆ ಹಾನಿ ತೊಗರಿ ಬೆಳೆಯಲ್ಲಿ ಸುಮಾರು 14,022 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಮತ್ತು ಹೆಸರು ಬೆಳೆಯಲ್ಲಿ 2,358 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಮತ್ತು ಉದ್ದು ಬೆಳೆಯಲ್ಲಿ 1,440 ಹೆಕ್ಟೇರ್ ಪ್ರದೇಶದಲ್ಲಿ ಒಟ್ಟಾರೆ 43,426 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆಗಳು ಬೆಳೆ ಹಾನಿಯಾಗಿದ್ದು. ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಕಬ್ಬು, ಹೆಸರು, ಗೋವಿನ ಜೋಳ, ಸೂರ್ಯಕಾಂತಿ ಬೆಳೆಗಳು ನೀರು ಪಾಲಾಗಿತ್ತು. ಆದರೆ ಈವರೆಗೂ ಬಿಡಿಗಾಸಿನ ಪರಿಹಾರವೂ ಸಿಕ್ಕಿಲ್ಲ ಅಂತಿದ್ದಾರೆ ರೈತರು. ಈ ಅತಿವೃಷ್ಟಿಯಿಂದ ಲೋಕಾಪುರ ಇರ್ಬೋದು, ಮುಧೋಳ ತಾಲೂಕಿನ ಬಾಗಲಕೋಟು, ಅನೇಕ ಹಲಕುರ್ಕಿ ಗ್ರಾಮ ಇರ್ಬೋದು, ಇವತ್ತಿನ ಮಲಪ್ರಭಾ ಮತ್ತು ಘಟಪ್ರಭಾ ನದಿಯ ಬಲದಂಡೆ ಮತ್ತು ಎಡದಂಡೆ ಇರತಕ್ಕಂಥ ಜಮೀನುಗಳು ಸಾಕಷ್ಟು ಹಾನಿಯಾಗಿವೆ. ಇತ್ತ ಶಾಶ್ವತ ಬರದ ನಾಡು ಹಣೆಪಟ್ಟಿ ಹೊಂದಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಡಿಕೆಗಿಂತ 97% ಹೆಚ್ಚು ಮಳೆಯಾಗಿತ್ತು. ಆದರೆ ಪರಿಹಾರ ಕೊಡ್ತೀವಿ ಅಂದವರ ಪತ್ತೆಯೇ ಇಲ್ಲ ಅಂತಿದ್ದಾರೆ ರೈತರು. ಸುಮಾರು ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಸರ್. ಅದರಿಂದ ನಮಗೆ ಪರಿಹಾರ ಕೊಡಬೇಕು ಎಂದು ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ರೇಷ್ಮೆ ಬೆಳೆಗಾರರಾಗಿ ನಾವು ಇದು ನಷ್ಟಗಳನ್ನು ಹೋದ ವರ್ಷದಿಂದ ನಷ್ಟಪಟ್ಟಿದ್ದೇವೆ. ಸುಮಾರು ಒಂದು 4 ಕಡೆ ನೀರು ನಿಲ್ತಿದೆ ಸರ್. ಪಕ್ಕ ಜಮೀನು ಕೆರೆಯಿಂದ ಪಕ್ಕದ ಕೆರೆಗೆ ನೀರು ಹೋಗೋದು, ಕಾಲುವೆ ಮಾಡದೆ ಇಷ್ಟೊಂದು ನಷ್ಟಗಳನ್ನು ಸುಮಾರು 50-60 ಜನಗಳಿಗೆ ನಷ್ಟ ಆಗಿದೆ ಸರ್. ಇದು ಕಳೆದ 2-3 ವರ್ಷಗಳಿಂದ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ತತ್ತರಿಸುತ್ತಲೇ ಇದೆ. ಈ ವರ್ಷವೂ ಧಾರಾಕಾರ ಮಳೆಯಿಂದ 391 ಕೋಟಿ ರೂಪಾಯಿನಷ್ಟು ವಿವಿಧ ರೀತಿಯ ಬೆಳೆ ಹಾನಿಯಾಗಿತ್ತು. ಕಳೆದ 16 ವರ್ಷಗಳಿಂದ ಬೆಳೆಗಾರರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವ ಈ ಸಂದರ್ಭದಲ್ಲಿ ಕಳೆದ 2 ತಿಂಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕಾಫಿ, ಮೆಣಸು, ಅಡಿಕೆ ಹಾಗೂ ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು, ತಕ್ಷಣ ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತದೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯದ ಯಾವ ಮೂಲೆಗೆ ಹೋದರೂ ರೈತರದ್ದು ಇದೇ ಸಮಸ್ಯೆ. ಇನ್ನು ಹಲವು ಜಿಲ್ಲೆಗಳಲ್ಲಿ ಸಮೀಕ್ಷೆಗಳೇ ಸರಿಯಾಗಿ ನಡೆದಿಲ್ಲ. ಇನ್ನಾದ್ರೂ ಪರಿಹಾರ ಕಾರ್ಯ ಚುರುಕುಗೊಳಿಸುವ ಮೂಲಕ ಜನಸಾಮಾನ್ಯರ ನೆರವಿಗೆ ಸರ್ಕಾರ ನಿಲ್ಲಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ಮಳೆ ನೆರೆ ಕಡಿಮೆಯಾದ್ರೂ ಜನರ ಸಂಕಷ್ಟ ಮಾತ್ರ ಕಡಿಮೆಯಾಗಿಲ್ಲ. ಬೆಳ್ಳಂದೂರಿನ ಪ್ರವಾಹದ ಏರಿಯಾಗಳಲ್ಲಿ ಮಳೆ ನೀರು ಖಾಲಿಯಾಗಿದೆ. ಆದರೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ಕೆಸರು, ಕೊಳಚೆ ಅರ್ಧ ಅಡಿಗೂ ಹೆಚ್ಚು ತುಂಬಿಕೊಂಡಿದೆ. ಬೇಸ್ಮೆಂಟ್ಗಳಲ್ಲಿ ನಿಲ್ಲಿಸಲಾಗಿದ್ದ ಕಾರು, ಬೈಕ್ಗಳು ಕೆಸರಿನಲ್ಲಿ ಹೂತು ಹೋಗಿದ್ದು, ಕೆಸರು ಖಾಲಿ ಮಾಡಲು ಜನ ಪರದಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಪ್ರವಾಹಕ್ಕೆ ಬಿಜೆಪಿಯವರೇ ಕಾರಣ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ಅಧಿಕಾರದಲ್ಲಿ 1953 ರಾಜಕಾಲುವೆ ಒತ್ತುವರಿ ಇತ್ತು. ಈ ವೇಳೆ ಒತ್ತುವರಿಯಾಗಿದ್ದ 1300 ರಾಜಕಾಲುವೆಯನ್ನು ನಮ್ಮ ಸರ್ಕಾರ ತೆರವು ಮಾಡಿತ್ತು. ಆದರೆ ಆ ಬಳಿಕ ಬಿಜೆಪಿ ಸರ್ಕಾರ 3 ವರ್ಷದಲ್ಲಿ ಕೇವಲ 653 ರಾಜಕಾಲುವೆ ಒತ್ತುವರಿ ತೆರವು ಮಾಡಿದೆ. ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 1953 ಒತ್ತುವರಿ ಪ್ರದೇಶಗಳಿದ್ದವು. ಅದರಲ್ಲಿ 1300 ಒತ್ತುವರಿಗಳನ್ನು ನಾವು ತೆರವುಗೊಳಿಸಿದ್ದೆವು. 653 ಒತ್ತುವರಿಗಳು ತೆರವಾಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯಿತು. ಆಮೇಲೆ ಬಿಜೆಪಿ ಸರ್ಕಾರ ಬಂದಿದೆ. ಇವರು ಯಾಕೆ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸಲಿಲ್ಲ? ಕೆರೆಗಳನ್ನು ಹೂಳೆತ್ತಕ್ಕಂಥ ಕೆಲಸವನ್ನು ಮುಂದುವರಿಸಲಿಲ್ಲ. ಕೆರೆಗಳು ಒಂದಕ್ಕೊಂದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ.
ಇದು ಮಾಡದೇ ಇದ್ದುದರಿಂದ ಇವತ್ತು ಈ ಥರ ಪ್ರವಾಹ ಬಂದು ಜನರು ಜೀವನ ಅಸ್ತವ್ಯಸ್ತ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. 2023ರ ವಿಧಾನಸಭೆಗೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿರುವ ಬಿಜೆಪಿ ಸಾಲು ಸಾಲು ಸವಾಲುಗಳ ನಡುವೆ ನಾಳೆ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದೆ. ಒಂದ್ ಕಡೆ ಸಂಪುಟ ವಿಸ್ತರಣೆ ಆಗದೆ ಶಾಸಕರು ಅಸಮಾಧಾನಗೊಂಡಿದ್ರೆ ಮತ್ತೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಪ್ಲಾನ್ ಫ್ಲಾಪ್ ಆಗ್ತಾ ಇದೆ. ಸವಾಲುಗಳ ನಡುವೆ ಬಿಜೆಪಿ ಜನಸ್ಪಂದನ ಉತ್ಸವ. ನಾಳೆ ದೊಡ್ಡಬಳ್ಳಾಪುರದಲ್ಲಿ ಕೇಸರಿ ಪಡೆ ಘರ್ಜನೆ. ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಈಗ ಸಂಭ್ರಮದ ಮೇಲೆ ಸಂಭ್ರಮ. ಬಿಜೆಪಿ ಸರ್ಕಾರ 3 ವರ್ಷ ಪೂರೈಸಿರೋದ್ರ ಜೊತೆಗೆ ಬೊಮ್ಮಾಯಿ ಸಿಎಂ ಆಗಿ ವರ್ಷ ತುಂಬಿದ್ರ ಖುಷಿ. ಈ ಸಂಭ್ರಮ ಕಳೆದೊಂದು ತಿಂಗಳ ಹಿಂದೆಯೇ ಜನರ ಮುಂದೆ ಬರಬೇಕಿತ್ತು. ಆದರೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ, ಸಚಿವ ಉಮೇಶ್ ಕತ್ತಿ ನಿಧನ ಸೇರಿದಂತೆ ಹಲವು ಕಾರಣಕ್ಕೆ 4 ಬಾರಿ ಮುಂದೂಡಿಕೆಯಾಗಿ 5ನೇ ಬಾರಿಗೆ ಕಾರ್ಯಕ್ರಮ ನಿಗದಿಯಾಗಿದೆ. ನಾಳೆ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಹೆಸರಿನಲ್ಲಿ ಉತ್ಸವ ನಡೀತಿದ್ದು, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಮಾಜಿ ಸಿಎಂ ಯಡಿಯೂರಪ್ಪ, ಸಿಎಂ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿ ಘಟಾನುಘಟಿಗಳು ಭಾಗಿಯಾಗೋದರ ಮೂಲಕ ಕೇಸರಿ ನಾಯಕರು ಚುನಾವಣೆಗೆ ಸಂಘಟನೆಯ ರಣಕಹಳೆ ಊದಲಿದ್ದಾರೆ. ಎಲ್ಲ ರೀತಿ ತಯಾರಾಗಿದೆ. ನಾಳೆ 11 ಗಂಟೆಗೆ ನಡ್ಡಾರು ಛತ್ತೀಸ್ಗಢದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅವ್ರು ಬರೋದಕ್ಕೆ ಒತ್ತಾಯ ಮಾಡಿದ್ದೀನಿ. ಸಾಯಂಕಾಲ ಕನ್ಫರ್ಮ್ ಮಾಡ್ತಾರೆ. ಸ್ಮೃತಿ ಇರಾನಿಯವರು. ಜನಸ್ಪಂದನ ಸಂಭ್ರಮದಲ್ಲೂ ಸಂಪುಟ ಟೆನ್ಷನ್. ರಾಜ್ಯ ಉಸ್ತುವಾರಿ ಬೆನ್ನು ಬಿದ್ದ ಆಕಾಂಕ್ಷಿಗಳು. ಜನಸ್ಪಂದನ ಕಾರ್ಯಕ್ರಮ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರೋದ್ರಿಂದ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರೋ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಳಿ ಸಂಪುಟ ವಿಸ್ತರಣೆ ಬಗ್ಗೆ ಬೇಡಿಕೆ ಇಡಲು ಸಜ್ಜಾಗಿದ್ದಾರೆ. ಚುನಾವಣೆಗೆ ಕೇವಲ 6 ತಿಂಗಳು ಮಾತ್ರ ಉಳಿದಿದ್ದು, ಈಗಲಾದರೂ ಸಂಪುಟ ವಿಸ್ತರಣೆ ಮಾಡಿದ್ರೆ ಕ್ಷೇತ್ರಗಳಲ್ಲಿ ಪ್ರಭಾವ ಹೆಚ್ಚಿಸಿಕೊಂಡು ಎಲೆಕ್ಷನ್ ಗೆಲ್ಲೋ ಪ್ಲಾನ್ ಆಗಿದೆ. ಬಿಜೆಪಿಗೆ ಕೈಕೊಟ್ರ ಹಳೆ ಮೈಸೂರು ನಾಯಕರು. ಮಂಡ್ಯ ಮೈಸೂರಲ್ಲಿ ಆಪರೇಷನ್ ಫೇಲ್. ಹಳೆ ಮೈಸೂರು ಭಾಗದಲ್ಲಿ 40 ಸ್ಥಾನ ಗೆಲ್ಲುವ ಬಿಜೆಪಿ ಪ್ಲಾನ್ ಫೇಲ್ಯೂರ್ ಆಯ್ತಾ ಅನ್ನೋ ಸಂಶಯ ಶುರುವಾಗಿದೆ. ಈ ತರದೊಂದು ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದ್ದು, ಅನ್ಯ ಪಕ್ಷದವರ ಸೆಳೆಯುವ ಬಿಜೆಪಿಯ ತಂತ್ರ ಸಫಲವಾಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಈ ಮೊದಲು ಈ ವಿಷಯ ಮುನ್ನೆಲೆಗೆ ಬಂದಾಗ ಕೆಲವು ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬಿಜೆಪಿಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಅವರು ಬಿಜೆಪಿಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿರುವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಹಳೆ ಮೈಸೂರು ಭಾಗದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಅಂತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗಬೇಕು, ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಎಲ್ಲರೂ ಸೇರಿ ಕಾರ್ಯಯೋಜನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಿಂದೆ KR ಪೇಟೆನಲ್ಲಿ ನಾವು ಯಶಸ್ವಿ ಆದವೋ ಆ ರೀತಿ ಹಳೆ ಮೈಸೂರು ಭಾಗದಲ್ಲಿ ಈ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಲವು ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಆಡಳಿತಾರೂಢ ಬಿಜೆಪಿಗೆ ರಾಜ್ಯದಲ್ಲಿ ಎಲ್ಲವೂ ಸುಗಮ ದಾರಿಯಂತೂ ಇಲ್ಲ. ಮುಂದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಜೋಡಿ ಸವಾಲುಗಳನ್ನ ಹಿಮ್ಮೆಟ್ಟಿಸಲು ಯಾವ ರೀತಿ ಮೋಡಿ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಹೊಸ ತಲೆನೋವು ಶುರುವಾಗಿದ್ದು, ಸೆಪ್ಟೆಂಬರ್ 28ರ ಒಳಗೆ ಮೀಸಲಾತಿ ಘೋಷಣೆಗೆ ಸರ್ಕಾರಕ್ಕೆ ಪ್ರಸನ್ನಾನಂದಪುರಿ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಬಳ್ಳಾರಿಯಲ್ಲಿ ಸೆಪ್ಟೆಂಬರ್ 23ಕ್ಕೆ ಎಸ್ಟಿ ಸಮಾವೇಶ ಆಯೋಜನೆಗೊಂಡಿದ್ದು, ಮೀಸಲಾತಿ ಘೋಷಿಸದೆ ಜನ ಸೇರಿಸಲು ಸಚಿವ ರಾಮುಲುಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ತೀವ್ರ ಗೊಂದಲದಲ್ಲಿ ಸಚಿವ ಶ್ರೀರಾಮುಲು ಸಿಲುಕಿಕೊಂಡಿದ್ದಾರೆ. ನಾವು 9ನೇ ತಾರೀಕು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಆದೇಶವನ್ನು ಹೊರಡಿಸುವವರೆಗೂ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿತದೆ ಅಂತೇಳಿ ಅವತ್ತೇನು ತೀರ್ಮಾನ ತೆಗೆದುಕೊಂಡು ಬಂದೀವಿ. ಬಹುತೇಕವಾಗಿ 7 ತಿಂಗಳಾಯಿತು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮ ನ್ಯಾಯಯುತ ಸಂವಿಧಾನಬದ್ಧ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ. 28ರೊಳಗೆ ಸರ್ಕಾರ ನಮ್ಮ ಮೀಸಲಾತಿನ ಹೆಚ್ಚಳ ಮಾಡದೆ ಹೋದರೆ ನಾವು ಅಕ್ಟೋಬರ್ 9ಕ್ಕೆ ನೀವೆಲ್ಲರೂ ಕೂಡ ಫ್ರೀಡಮ್ ಪಾರ್ಕಿಗೆ ಬರ್ರಿ ಅಂತ ಕರೆ ಕೊಟ್ಟಿದ್ದೀವಿ ರಾಜ್ಯಕ್ಕೆ. 28ರೊಳಗೆ ಮಾಡಿದ್ರೆ ಸಂತೋಷ, ಇಲ್ಲದೆ ಹೋದರೆ ಮುಂದಿನ ರಾಜ್ಯ ಮಟ್ಟದ ಹೋರಾಟಕ್ಕೆ ಈಗಾಗಲೇ ಸಮುದಾಯಕ್ಕೆ ಕರೆ ಕೊಟ್ಟಿದ್ದೀವಿ.
ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಓವರ್ ಒಟ್ಟು ಮೀಸಲಾತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟು ಮೀಸಲಾತಿಯಲ್ಲಿ 50% ಎಸ್ಸಿಗೆ 15% ಮೀಸಲಾತಿಯನ್ನ ಇಡಲಾಗಿರುವಂಥದ್ದು. ಇನ್ನು ಎಸ್ಟಿಗೆ 3%. ಇನ್ನು ಪ್ರವರ್ಗ 1 ಇದಕ್ಕೆ 4% ಮೀಸಲಾತಿ. ಪ್ರವರ್ಗ 2A ಇದಕ್ಕೆ 15% ಮೀಸಲಾತಿ. ಇನ್ನು ಪ್ರವರ್ಗ 2B ಇದಕ್ಕೆ 4% ಮೀಸಲಾತಿ. ಪ್ರವರ್ಗ 3A ಇದಕ್ಕೂ ಕೂಡ 4% ಮೀಸಲಾತಿ. ಪ್ರವರ್ಗ 3B ಇದಕ್ಕೆ 5% ಮೀಸಲಾತಿ. ಸೊ ಈ ರೀತಿಯಾಗಿ ಎಸ್ಟಿಗೆ ಈಗಿರುವಂತಹ ಮೀಸಲಾತಿ 3%. ಈ ಮೀಸಲಾತಿಯನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಇವರು ಬೇಡಿಕೆ ಇಟ್ಟಿರುವಂಥದ್ದು 3ರಿಂದ 7.5%ಗೆ ಈ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಇರುವಂಥದ್ದು. ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿ ಅಡಕತ್ತರಿಗೆ ಸಿಕ್ಕಾಕೊಂಡಿದ್ದು ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ಉತ್ತರ ಸರ್ಕಾರ ಕೊಡ್ತಾ ಇಲ್ಲ, ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈ ಕುರಿತಂತೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಮೀಸಲಾತಿಯನ್ನ ಘೋಷಣೆ ಮಾಡೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿದ್ದು, ಈಗ ಸರ್ಕಾರ ಅದರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಒಂದು ರೀತಿಯಾದಂತಹ ಸಂಕಟಕ್ಕೆ ಸಿಲುಕಾಕೊಂಡಿದ್ದಾರೆ. ಹಾಗಾದ್ರೆ ಮೀಸಲಾತಿ ಘೋಷಣೆ ಮಾಡೋದಕ್ಕಿರುವಂತಹ ಸವಾಲುಗಳೇನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೀಸಲಾತಿ ಪ್ರಮಾಣ 50% ನಿಗದಿಯಾಗಿರುವಂಥದ್ದು. ಈ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಸಂವಿಧಾನದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದಕ್ಕೆ ಒಂದು ಮಿತಿ ಇದೆ. ಹಾಗಾಗಿ ಮೀಸಲಾತಿ 50% ಮೀರಿದ್ರೆ ಸಾಮಾಜಿಕ ಅಸಮತೋಲನ ಸಂಭವಿಸುವಂತಹ ಒಂದು ಸಾಧ್ಯತೆ ದಟ್ಟವಾಗಿದೆ. ಮೀಸಲಾತಿ ಹೆಚ್ಚಿಸಬೇಕಾದ್ರೆ ಇತರೆ ಸಮುದಾಯಗಳು ಕೂಡ ಅವರ ಒಂದು ಮೀಸಲಾತಿಗೂ ಕೂಡ ಕತ್ತರಿ ಹಾಕಬೇಕಾಗತ್ತೆ. ಈಗಿರುವ 3% ಅನ್ನ 7.5%ಗೆ ಮಾಡಲು 4% ಮೀಸಲಾತಿಗೆ ಕತ್ತರಿ ಹಾಕಬೇಕು. ಇತರೆ ಸಮುದಾಯಗಳ ಮೀಸಲಾತಿಗೆ ಇಲ್ಲಿ ಕತ್ತರಿ ಹಾಕಬೇಕಾಗತ್ತೆ. ಯಾವುದೇ ಸಮುದಾಯಕ್ಕೆ ಕತ್ತರಿ ಹಾಕಿದ್ರೂ ಕೂಡ ಜನ ಅಫ್ಕೋರ್ಸ್ ತಿರುಗಿ ಬಿದ್ದೇ ಬೀಳ್ತಾರೆ. ಈಗ ಎಲ್ಲರೂ ಕೂಡ ಮೀಸಲಾತಿ ಬೇಕು ಅಂತ ಕೇಳಂತ ಸಂದರ್ಭದಲ್ಲಿ ಬೇರೆ ಸಮುದಾಯದವರ ಮೀಸಲಾತಿ ಕತ್ತರಿ ಹಾಕಿದ್ರೆ ಚುನಾವಣೆ ಟೈಮ್ನಲ್ಲಿ ಜನ ವಿರೋಧಿ ಪಟ್ಟ ಕಟ್ಕೊಳ್ಬೇಕಾಗತ್ತೆ. ಸೊ ಒಂದು ಸಮುದಾಯಕ್ಕೋಸ್ಕರ ಇನ್ನೊಂದು ಸಮುದಾಯವನ್ನ ಎದುರು ಹಾಕೋಬೇಕಾಗತ್ತೆ. ಕಾನೂನಿನಲ್ಲಿ ಅವಕಾಶ ಇಲ್ಲದಿರುವುದು ಕೂಡ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ತೊಡಕನ್ನ ಉಂಟು ಮಾಡುವಂಥದ್ದು. ಮೀಸಲಾತಿ ಪ್ರಮಾಣ ಈಗ 50%ಕ್ಕಿಂತ ಹೆಚ್ಚು ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ, ಸರ್ಕಾರದಿಂದಲೂ ಕೂಡ ಅವಕಾಶ ಇಲ್ಲ, ಅದ್ರ ಜೊತೆಗೆ ಕೋರ್ಟ್ ಕೂಡ ಹೇಳೋದ್ರಿಂದ. ಸೊ ಇದು ಒಂದು ಸರ್ಕಾರಕ್ಕೆ ಇದೆಲ್ಲ ಸವಾಲುಗಳಿರುವಂಥದ್ದು. ಈ ಸವಾಲುಗಳನ್ನ ಮೆಟ್ಟಿ ನಿಂತು ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಅಗ್ರರಾಷ್ಟ್ರೀಯ ವಾರ್ತೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟೀ ಶರ್ಟ್ ವಾರ್ ಜೋರಾಗಿದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 41,000 ರೂಪಾಯಿ ಬೆಲೆಯ ಟೀ ಶರ್ಟ್ ಧರಿಸಿದ್ರು ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಭಾರತ ನೋಡು ಅಂತ ಟ್ವೀಟ್ ಮಾಡಿರುವ ಬಿಜೆಪಿ ರಾಹುಲ್ ಗಾಂಧಿ ಅವರ ಚಿತ್ರ ಮತ್ತು ಅವರು ಧರಿಸಿರುವ ಟೀ ಶರ್ಟ್ಗೆ ಹೋಲಿಕೆ ಇರೋ ಟೀ ಶರ್ಟ್ನ ಚಿತ್ರವನ್ನ ಪೋಸ್ಟ್ ಮಾಡಿದೆ. ಈ ಬ್ಲೂಬೆರಿ ಟೀ ಶರ್ಟ್ನ ಬೆಲೆ 41,257 ಅಂತ ಹೇಳಿದೆ. ಇತ್ತ ಬಿಜೆಪಿ ಟ್ವೀಟ್ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಕೆ ಇಡೀ ವಿಶ್ವಕ್ಕೆ ಆಧಿಪತ್ಯ ಸಾರಿದ ರಾಣಿ, ಯುನೈಟೆಡ್ ಕಿಂಗ್ಡಮ್ ಎಂಬ ಸಾಮ್ರಾಜ್ಯವನ್ನಾಳಿದ ಮಹಾರಾಣಿ. ಬರೋಬ್ಬರಿ 70 ವರ್ಷ ಬ್ರಿಟನ್ ಆಳಿದ್ದ ರಾಣಿ 2ನೇ ಎಲಿಜಬೆತ್ ಯುಗಾಂತ್ಯವಾಗಿದೆ. ಭಾರತವೂ ಸೇರಿದಂತೆ ಇಡೀ ವಿಶ್ವವೇ ಶೋಕಗೊಂಡಿದೆ. ಸಾಮ್ರಾಜ್ಯವೊಂದಕ್ಕೆ ಅತಿ ಹೆಚ್ಚು ವರ್ಷ ರಾಣಿಯಾಗಿ ಮೆರೆದಿದ್ದು ವಿಶ್ವದ ಇತಿಹಾಸದಲ್ಲಿ ಇದೇ ಮೊದಲು. ಬ್ರಿಟನ್ ರಾಣಿ ಎಲಿಜಬೆತ್ II 96ನೇ ವಯಸ್ಸಲ್ಲಿ ಬದುಕಿನ ಪಯಣಕ್ಕೆ ವಿದಾಯ ಹೇಳಿದ್ದಾರೆ. ದೀರ್ಘಕಾಲದಿಂದ ಎಲಿಜಬೆತ್ ಅನಾರೋಗ್ಯದಿಂದ ಬಳಲುತ್ತಿದ್ರು. ಮೊನ್ನೆ ಲಿಚ್ ಟ್ರಸ್ ಪ್ರಧಾನಿಯಾದ ಕ್ಷಣಕ್ಕೂ ರಾಣಿ ಎಲಿಜಬೆತ್ ಸಾಕ್ಷಿಯಾಗಿದ್ರು.
ರಾಣಿ ಎಲಿಜಬೆತ್ ಅಡಿಯಲ್ಲಿ 14 ಬ್ರಿಟಿಷ್ ಪ್ರಧಾನಿಗಳು ಸೇವೆ ಸಲ್ಲಿಸಿದ್ದಾರೆ. ನಿನ್ನೆ ರಾತ್ರಿ ಸ್ಕಾಟ್ಲ್ಯಾಂಡ್ ಪ್ಯಾಲೇಸ್ನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಬ್ರಿಟನ್ ರಾಜಮನೆತನದ ಅತಿ ದೊಡ್ಡ ಹೆಸರು ಎಲಿಜಬೆತ್. ಪ್ರಿನ್ಸ್ ಫಿಲಿಪ್, ಪ್ರಿನ್ಸೆಸ್ ಡಯಾನಾ, ಪ್ರಿನ್ಸ್ ಚಾರ್ಲ್ಸ್, ಪ್ರಿನ್ಸ್ ಹ್ಯಾರಿ ಹಾಗೂ ಪ್ರಿನ್ಸ್ ಜಾರ್ಜ್ ಕುಟುಂಬಗಳಿಗೂ ಇವರೇ ಆದರ್ಶ. She knew this generation of Britons would be as strong as any. And as we meet today, we remember the pledge she made on her 21st birthday to dedicate her life to service. ಇಂತಹ ಮಹಾರಾಣಿಯ ಸಾವಿನ ಸುದ್ದಿ ಕೇಳಿ ಇಡೀ ಬ್ರಿಟನ್ ಸಾಮ್ರಾಜ್ಯ ಶೋಕಕ್ಕೊಳಗಾಯಿತು. ಬ್ರಿಟನ್ನಲ್ಲಿ 10 ದಿನ ಶೋಕಾಚರಣೆ ಘೋಷಣೆ ಇರಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ಮೋದಿ ಸೇರಿ ವಿಶ್ವ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಲೇಡಿ ಬಾಸ್ ಅಂತ ಟ್ವೀಟ್ ಮಾಡಿ ಹೊಗಳಿದ್ದಾರೆ. ರಾಣಿ ನಿಧನದಿಂದ ಬಕಿಂಗ್ಹ್ಯಾಮ್ ಅರಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಸರ್ಕಾರಿ ಕಾರ್ಯಕ್ರಮ, ಫುಟ್ಬಾಲ್ ಟೂರ್ನಿ ರದ್ದಾಗಿದೆ. ಈ ಮಧ್ಯೆ ಎಲಿಜಬೆತ್ಗೆ ಗೌರವ ಸ್ಮರಣಾರ್ಥ ಪ್ಯಾಲೇಸ್ ಸುತ್ತಲೂ 96 ಸುತ್ತುಗಳ ಗನ್ ಸಲ್ಯೂಟ್ ಮಾಡಲಾಯಿತು. ರಾಣಿಯ 96 ವರ್ಷಗಳ ಸೂಚಕವಾಗಿ 96 ಸುತ್ತು ಕುಶಾಲ ತೋಪು ಸಿಡಿಸಲಾಯಿತು. ರಾಣಿ ನಿಧನರಾದ ಬೆನ್ನಲ್ಲೇ ರಾಣಿ ಎಲಿಜಬೆತ್ ಮಗ ಕಿಂಗ್ ಚಾರ್ಲ್ಸ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ ಬಂದ್ರು. ಪ್ಯಾಲೇಸ್ ಸುತ್ತಲೂ ಸೇರಿದ್ದ ಜನರನ್ನ ಭೇಟಿಯಾದ್ರು. ರಾಣಿ ಎಲಿಜಬೆತ್ ಸ್ಥಾನವನ್ನ ಇದೀಗ ಕಿಂಗ್ ಚಾರ್ಲ್ಸ್ ತುಂಬಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ